ನಮ್ಮ ಹಸ್ಬೆಂಡ್ ಕಾಣೆಯಾಗಿದ್ದಾರೆ. ಅದು ಮೇ 29. ನಮ್ಮದೇನೋ ಜಗಳ ಏನೂ ಇರಲಿಲ್ಲ, ನಾರ್ಮಲಾಗೇ ಇದ್ವಿ. ನಮ್ಮ ಮದುವೆ ಆಗಿ 11 ಇಯರ್ಸ್ ಆಗಿತ್ತು. 2 ಮಕ್ಕಳಿದ್ದಾರೆ. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಹಾಸ್ಪಿಟ್ಲಿಗೂ ಹೋಗಿಲ್ಲ. ಅಲ್ಲಿ ಟ್ರೀಟ್ಮೆಂಟು ಏನೂ ಕೊಡ್ತೀನಿ. HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ನಗರದ ಕಾವೇರಮ್ಮ ದೇವಸ್ಥಾನದ ಹತ್ತಿರ ತಿಗಳರ ಬೀದಿಯಿಂದ ಒಬ್ಬ ವ್ಯಕ್ತಿ ಕಾಣೆಯಾಗ್ತಾನೆ. ಕಳೆದ 1 ವರ್ಷದ ಹಿಂದೆ ಮೇ 29, 2025 ಕಾಣೆಯಾಗಿರುವಂತಹ ವ್ಯಕ್ತಿ ಮೋಹನ್ ಅಂತೇಳಿ. ಸುಮಾರು 37 ವರ್ಷ ವಯಸ್ಸುಳ್ಳ ಈ ಮೋಹನ್ ಅಂತೇಳಿ ಕಳೆದ 1 ವರ್ಷಗಳ ಹಿಂದೆ ಕಾಣೆಯಾಗ್ತಾನೆ. ಸೊ ಆ ಕಾಣೆಯಾದಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ವಿಚಾರ ಅಂತಂದರೆ, ನೋಡಿ, ಈ ವ್ಯಕ್ತಿ ಕಳೆದ 1 ವರ್ಷದ ಹಿಂದೆ ತನ್ನ ತಮ್ಮನಿಗೆ ಆಸ್ಪತ್ರೆಗೆ ಸೇರಿಸಿದ್ದೀನಿ, ಅವ್ರ ಹತ್ರ ಇದ್ದೀನಿ, ನಾನು ಬರ್ತಾಯಿದ್ದೀನಿ ಅಂತೇಳಿ ಮನೆಗೆ ಫೋನ್ ಮಾಡ್ತಾನೆ. ಮನೆಗೆ ಫೋನ್ ಮಾಡಿ ನಾನು ಬರ್ತಾಯಿದ್ದೀನಿ, ಹಾಸ್ಪಿಟ್ಲಲ್ಲಿದ್ದೀನಿ, ನನ್ನ ತಮ್ಮ ಅಡ್ಮಿಂಟ್ ಆಗಿದ್ದಾನೆ, ಅವ್ರ ತಮ್ಮ ನವೀನ್ ಅಂತೇನೋ ಅವ್ರ ತಮ್ಮ ಇದ್ದಾರೆ, ಅವ್ರನ್ನ ಅಡ್ಮಿಂಟ್ ಆಗಿದ್ದಾನೆ, ಅಲ್ಲಿದ್ದೀನಿ ಅಂತ ಮನೆಯವ್ರಿಗೆ ಹೇಳ್ತಾನೆ. ಮನೆಯವ್ರು ಏನು ಹೇಳ್ತಾರೆ, ಸೊ ಅವ್ರು ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. 2 ದಿವಸ ಆಗುತ್ತೆ ಬರೋದಿಲ್ಲ, 3 ದಿವಸ ಆಗುತ್ತೆ ಬರೋದಿಲ್ಲ. ಆಮೇಲೆ ತಮ್ಮನ ಕೇಳಿದ್ರೆ, ಇಲ್ಲ ನಾನು ಆಸ್ಪತ್ರೆಗೆ ಸೇರಲಿಲ್ಲ, ನಮ್ಮ ಅಣ್ಣನೇ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಈ ಸಂಬಂಧ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಇವರು ಮೋಹನ್ ಅವರ ಪತ್ನಿ ದೀಪಾ ಅಂತೇಳಿ ಮತ್ತು ಅವರ ತಾಯಿ ಮೋಹನ್ ಅವರ ತಾಯಿ ಯಶೋದಮ್ಮ ಅಂತೇಳಿ ಅವರು ಒಂದು ಪ್ರಕರಣವನ್ನು, ಕಾಣೆಯಾಗಿರುವಂತಹ ಪ್ರಕರಣವನ್ನು ಕೂಡ ದಾಖಲಿಸ್ತಾರೆ. ಇದು ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ನಗರದಲ್ಲಿ ಇರುವಂತಹ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾರೆ. ಆದರೆ ಪೊಲೀಸರು ಈವರೆಗೂ 1 ವರ್ಷ ಆದರೂ ಕೂಡ ಈವರೆಗೂ ಇದರ ಬಗ್ಗೆ ಒಂದು ತನಿಖೆ ಆಗಲಿ, ಪ್ರಕರಣ ಪತ್ತೆ ಮಾಡೋದಾಗಲಿ ಏನೂ ಕ್ರಮವೂ ಕೈಗೊಂಡಿಲ್ಲ. ನೋಡಿ, ಈ ಮೋಹನ್ ಅವರಿಗೆ 2 ಮಕ್ಕಳಿದ್ದಾರೆ. ಒಂದು ಹೆಣ್ಣುಮಗು, 11 ವರ್ಷದ ಹೆಣ್ಣುಮಗು ಮಿಥುನ್ ಅಂತೇಳಿ ಗಂಡು ಮಗು, ಮತ್ತು 11 ವರ್ಷದ ಹೆಣ್ಣುಮಗು, ಮತ್ತು ಒಂದು ಗಂಡು. 2 ಮಕ್ಕಳಿದ್ದಾರೆ ಪಾಪ. 9 ವರ್ಷದ ಒಂದು ಗಂಡು, 11 ವರ್ಷದ ಹೆಣ್ಣುಮಗು, 2 ಮಕ್ಕಳಿದ್ದಾರೆ, ಮತ್ತು ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ. ಇಷ್ಟೆಲ್ಲ ಇದ್ದೂ ಪಾಪ ಅವ್ರ ಜೀವನ ತುಂಬ ಕಷ್ಟ ಆಗಿದೆ. ಕಳೆದ 1 ವರ್ಷದಿಂದ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಇವತ್ತು ಬರ್ತಾನೆ ಅಂತ ನೋಡಿ ಸಾಕಾಗಿ ಹೋಗಿದೆ ಪಾಪ ಅವ್ರ ಜೀವನ. ಆಮೇಲೆ ಇನ್ನೊಂದೇನಪ್ಪ ವಿಚಾರ ಅಂದರೆ, ಆ ಮನೆಗೆ ಆಧಾರ ಸ್ತಂಭ ಮಗ. ಯಾಕಂದರೆ ಅವರು ಕೃಷಿ ಮಾಡಿ, ತೋಟದಲ್ಲಿ ಹೂವು ಬೆಳೆದು, ತರಕಾರಿ ಬೆಳೆದು ಜೀವನ ಮಾಡಿ ಆರಾಮಾಗಿ ಸಂಸಾರ ಸಾಗಿಸ್ತಿದ್ರು. ಆದರೆ ಇವತ್ತು ಅವ್ರ ಪರಿಸ್ಥಿತಿ ಏನಿದೆ ಅಂದರೆ, ಅವ್ರ ಮನೇಲಿ ಅವರ ತಾಯಿ ಹೂವನ್ನು ಕಟ್ಟಿ ಜೀವನ ಮಾಡೋಂಥ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಂಥ ಸಂಸಾರ ಅವ್ರ ಮನೆಯಲ್ಲಿ. ಇವತ್ತು ಅವರ ತಾಯಿ ಹೂವು ಕಟ್ತಾ ಇದ್ದಾರೆ, ಕೂತ್ಕೊಂಡು ಹೂವು ಕಟ್ಟಿ ಆ ಹೂವು ಕಟ್ಟೋ ಹಣದಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಪಾಪ ಮೋಹನ್ ಅವರ ಪತ್ನಿ ಮಕ್ಕಳನ್ನ ಸಾಕಬೇಕು, ಮಕ್ಕಳು ಓದಿಸ್ಬೇಕು, ಭಾರಿ ಕಷ್ಟ ಆಗಿದೆ. ಬಟ್ ಮೋಹನ್ ಮಾತ್ರ 1 ವರ್ಷ ಆದರೂ ಈವರೆಗೂ ಸಿಗಲಿಲ್ಲ, ಕಾಣೆಯಾಗಿಲ್ಲ. ಇನ್ನೊಂದು ವಿಚಾರ, ವಿಪರ್ಯಾಸ ಏನಪ್ಪ ಅಂತಂದರೆ, ಈ ಮೋಹನ್ ಅಂತೇಳಿ ವ್ಯಕ್ತಿ ಕಾಣೆಯಾದಾಗ ದೂರು ಕೊಟ್ಟಿದ್ರಲ್ಲ ಪೊಲೀಸ್ ಸ್ಟೇಷನ್ಗೆ, ಆ ಪೊಲೀಸರು ಪತ್ತೆ ಮಾಡಿದಾಗ ಒಂದು ಕಾಲ್ ಲಿಸ್ಟ್ ತೆಗಿತಾರೆ. ಆ ಕಾಲ್ ಲಿಸ್ಟ್ ತೆಗೆದಾಗ ಒಂದು ಮಹಿಳೆ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ತನ್ನ ಹೆಂಡತಿ ಏನು ದೀಪಾ ಇದ್ದಾರೆ, ಅವರಿಗಿಂತ ಹೆಚ್ಚು ಸಂಭಾಷಣೆ ಮಾತಾಡಿರೋಂಥ ಕಾಲ್ ಲಿಸ್ಟಲ್ಲಿ ಒಂದು ಬೇರೆ ಮಹಿಳೆ, ಬೆಂಗಳೂರಿನ ವಿಜಯನಗರ ಅಂತೇನೋ ಇದೆ, ಆ ಒಂದು ವಿಜಯನಗರದಲ್ಲಿ ಒಬ್ಬ ಮಹಿಳೆ ಜೊತೆ ಸಂಭಾಷಣೆ ಸಾಕಷ್ಟು ಮಾತಾಡಿರೋದು ಕಾಲ್ ಲಿಸ್ಟ್ ಇದೆ. ಅದನ್ನು ನೋಡಿದ್ದಾದ್ಮೇಲೆ ಇವರು ವರ್ತೂರು ಪೊಲೀಸ್ನವ್ರು ಪತ್ತೆ ಮಾಡಿ ಇದು ಏನಾಗಿದೆ ಏನು ಅಂತ ಮಾಡ್ಬೋದಿತ್ತು. ಆದರೆ ಯಾಕೆ ಇವರು ಪೊಲೀಸ್ನವರು ಅದನ್ನು ಅಲ್ಲಿಗೆ ಮೊಟಕುಗೊಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಇವರು ನೊಂದಂಥವರು, ತುಂಬ ಮನೆ ಕಡೆ ಕಷ್ಟ ಆಗಿದೆ, ಮಕ್ಕಳು ಸಾಕೋದು, ಅತ್ತೆ ಸಾಕೋದು, ತಮ್ಮ ಮೈದ ಭಾರಿ ಸಮಸ್ಯೆ ಆಗಿದೆ ಅಂತೇಳಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದಾರೆ. ದಯಮಾಡಿ ನಾನು ಏನು ಹೇಳೋದಂದರೆ, ನೋಡಿ, ಪೊಲೀಸ್ನವರು ಇದಕ್ಕೆ ಆಲ್ರೆಡಿ ನಿಮಗೆ ಮಾಹಿತಿ ಸಿಗಿದೆ. ಒಂದು ಮಹಿಳೆ ಜೊತೆ ಮಾತಾಡ್ತಾ ಇದ್ದಾರೆ, ಆ ಮಹಿಳೆಯವರು ಏನಾಗಿದ್ದಾರೆ ಏನು ಅಂತ ಪತ್ತೆ ಮಾಡ್ಬೋದಾಗಿತ್ತು. ಆದರೆ ಇವರು ಈ ಮೋಹನ್ ಅವರ ಪತ್ನಿ ಫೋನ್ ಮಾಡಿದ್ರೆ ಇನ್ನೊಂದು ನಂಬರ್ ಏನು ತನಿಖೆ ಮಾಡಿದ್ರಲ್ಲ ಆ ಕಾಲೇಜಲ್ಲಿ ಇತ್ತಲ್ಲ, ಅದಕ್ಕೆ ಫೋನ್ ಮಾಡಿದ್ರೆ ಹಿಂಗಾಗುತ್ತೆ, ಫೋನ್ ಎತ್ತಾ ಇಲ್ಲ. ಮತ್ತು ಪೊಲೀಸರು ಹೇಳ್ತಾರೆ, ನೀವು ಜಾಸ್ತಿ ಫೋನ್ ಮಾಡ್ತಾ ಇದ್ದರೆ ನಮಗೂ ತೊಂದರೆ ಆಗುತ್ತೆ, ತನಿಖೆ ಮಾಡಲಿಕ್ಕೆ, ಪತ್ತೆ ಹಚ್ಚಲಿಕ್ಕೆ ತೊಂದರೆ ಆಗುತ್ತೆ ಅಂತ 1 ವರ್ಷದಿಂದ ಹೇಳಿರೋದು. ಇವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಬರ್ತಾರೆ. ಕಳೆದ 1 ವರ್ಷದಿಂದ ಪ್ರತಿ ತಿಂಗಳು ಹೋಗ್ತಾ ಇದ್ದಾರಂತೆ ಪಾಪ. ಆಯಿತು, ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀವಿ, ಪತ್ತೆ ಹಾಕಿದ್ದೀವಿ, ಕಾಲೇಜ್ ಚೆಕ್ ಮಾಡ್ತೀವಿ, ಇದೇ ಹೇಳ್ಕೊಂಡಿದ್ದಾರೆ ಪಾಪ. ಇವರು ತುಂಬ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ. ಹಾಗಾಗಿ ನೋಡಿ, ಈ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ಮೋಹನ್ ಅಂತೇಳಿ ಸುಮಾರು 37 ವರ್ಷ ಇರ್ತಕ್ಕಂಥ ವ್ಯಕ್ತಿ. ಇವರು ವರ್ತೂರಿನ ಕಾಟೇರಮ್ಮ ದೇವಸ್ಥಾನದ ತಿಗಳರ ಬೀದಿಯಲ್ಲಿ ಇವರು ಒಂದು ಮನೆ ಇರುತ್ತೆ. ದಯಮಾಡಿ ಈ ಫೋಟೋದಲ್ಲಿ ಕಾಣಿಸೋಂಥ ವ್ಯಕ್ತಿ ಯಾರಿಗೆ ಕಣ್ಣಿಗಾದರೂ ಕಾಣಿಸಿದ್ರೆ ನೋಡಿ, ನಾವೇನು ಕೆಳಗಡೆ ಒಂದು 3-4 ನಂಬರ್ ಹಾಕಿದ್ದೀರಿ, ಅವರ ಹೆಂಡತಿ ಮತ್ತು ತಾಯಿ
ಅವ್ರ ತಮ್ಮವ್ರದ್ದೆಲ್ಲ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತಾಯಿದ್ವಿ. ದಯಮಾಡಿ ಈ ವ್ಯಕ್ತಿಯ ಚಹರೆಗಳು ಅಥವಾ ಎಲ್ಲಾದರೂ ಕಂಡ್ರೆ ಇವರಿಗೆ ತಿಳಿಸಿ. ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಯಾಕಂತಂದರೆ ಈ ಊರು ನಂಬಿಕೊಂಡು ಹೆಂಡ್ತಿ ಮಕ್ಕಳು, ಚಿಕ್ಕ ಮಕ್ಕಳಿದ್ದಾರೆ, ಹೆಂಡ್ತಿ ಇದ್ದಾರೆ, ತಾಯಿ ಇದ್ದಾರೆ, ತಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವ್ರಿಗೋಸ್ಕರ ಪಾಪ ಎಲ್ಲ ಕಾಯ್ತಾ ಇರ್ತಾರೆ. ದಯಮಾಡಿ ಯಾರೇ ಈ ವಿಡಿಯೋವನ್ನು ನೋಡಿದ್ರು ಕೂಡ ಇದನ್ನು ಸ್ವಲ್ಪ ಶೇರ್ ಮಾಡಿ. ನನ್ನ ಪ್ರಕಾರ ಅವರು ಬೆಂಗಳೂರು ನಗರದಲ್ಲೇ ವಾಸವಾಗಿದ್ದಾರೆ ಅಂತ. ಯಾಕಂತಂದರೆ ಈ ಕಡೆ ಕಾಲು ಏನಿದೆ ಆ ಹುಡುಗಿ ಹತ್ರ ಮಾತಾಡೋದಲ್ಲ, ಒಂದು ಯಾವುದೋ ಮಹಿಳೆ ಜೊತೆ, ಅದು ಬೆಂಗಳೂರಿನ ವಿಜಯನಗರದ ನಂಬರ್ ಅಂತೆ. ಸೊ ಅವ್ರು ಬೆಂಗಳೂರಲ್ಲೆಲ್ಲೋ ಇರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಯಾಕಂದರೆ 1 ವರ್ಷ ಆದರೂ ಯಾವುದೇ ಸ್ಟೇಷನ್ನಲ್ಲಿ ಈವರೆಗೂ ಯಾವುದೋ ಒಂದು ಏನೋ ಅಪರಿಚಿತ ಶವ ಸಿಕ್ಕಿದೆ, ಆಕ್ಸಿಡೆಂಟ್ ಆಗಿ ಸತ್ತೋಗಿದೆ, ಯಾವುದೂ ಬಂದಿಲ್ಲ. ಯಾಕಂದರೆ ಇವರೆಲ್ಲ ಸ್ಟೇಷನ್ಗೂ ಈ ಮಾಹಿತಿ ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ಕಾಣೆಯಾದ ತಕ್ಷಣ ಎಲ್ಲ ಸ್ಟೇಷನ್ಗೂ ಮಾಹಿತಿ ಕೊಟ್ಟಿರ್ತಾರೆ. ಆದ್ದರಿಂದ ದಯಮಾಡಿ ಈ ಫೋಟೋದಲ್ಲಿ ಕಾಣಿಸ್ತಿರೋದಂಥ ವ್ಯಕ್ತಿ ಎಲ್ಲಾದರೂ ಸಿಕ್ಕಿದ್ರೆ ನೋಡಿದ್ರೆ ಮಾಹಿತಿ ಕೊಡಿ. ಮತ್ತು ಪಾಪ ಮಹಿಳೆ ಅವರು ಪತ್ನಿ ಮಾತನಾಡಿದ್ದಾರೆ. ಸೊ ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ದೀಪಾ ಅಂತ. ನಮ್ಮದು ಇಲ್ಲೇ ವರ್ತೂರಲ್ಲಿ ಈದ್ಗಾ ರೋಡು. ನಮ್ಮ ಹಸ್ಬೆಂಡ್ ಕಾಣೆಯಾಗಿದ್ದಾರೆ. ಅದು ಮೇ 29. ನಮ್ಮ ಹಸ್ಬೆಂಡ್ ಅವ್ರ ತಮ್ಮಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು. ನಮ್ಮದೇನು ಜಗಳ ಏನೂ ಇರಲಿಲ್ಲ, ನಾರ್ಮಲಾಗೇ ಇದ್ವಿ. ನಮ್ಮ ಮದುವೆ ಆಗಿ 11 ಇಯರ್ಸ್ ಆಗಿತ್ತು. 2 ಮಕ್ಕಳಿದ್ದಾರೆ. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಹಾಸ್ಪಿಟ್ಲಿಗೂ ಹೋಗಿಲ್ಲ. ಅಲ್ಲಿ ಟ್ರೀಟ್ಮೆಂಟು ಏನೂ ಕೊಡಿಸಿಲ್ಲ. ನಮ್ಮ ಅತ್ತೆ ಅವ್ರನ್ನ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ಮನೆಗೂ ಬಂದಿಲ್ಲ. ಅದೇ ಲಾಸ್ಟ್ ನಾವು ಅವ್ರನ್ನ ನೋಡಿದ್ದು. ಅದಾದಮೇಲೆ ನಾವು ಕಂಪ್ಲೇಂಟು ಕೊಟ್ವಿ. ಇಲ್ಲೇ ವರ್ತೂರು ಸ್ಟೇಷನಲ್ಲೇ ಕಂಪ್ಲೇಂಟ್ ಕೊಟ್ವಿ. ಅವ್ರು 1-2 ಟೈಮ್ಸ್ ಕರೆದ್ರು, ಮತ್ತು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡ್ರು, ಎಲ್ಲ ಇದು ಮಾಡಿದ್ರು. ಅವರು ಕಾಲ್ ಲಿಸ್ಟ್ ತೆಗೆದ್ರು. ಅವ್ರು ಲಾಸ್ಟಾಗಿ ಇದಾಗಿರೋದು ಜಯನಗರ ಅಂತ ಹೇಳಿದ್ರು. ಜಯನಗರಲ್ಲಿ ಅವ್ರದ್ದು ಕಾಲ್ ಲಾಸ್ಟಾಗಿ ಆಫ್ ಆಗಿದೆ ಅಂದರು. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಹೋಗಿ ಕೇಳಿದ್ದಕ್ಕೆ ಒಂದು ಲೇಡಿದೇನೋ ನಂಬರ್ ಸಿಕ್ತು, ನನಗಿಂತ ಜಾಸ್ತಿ ಕಾಲ್ ಆ ಲೇಡಿಗೆ ಹೋಗಿದೆ ಅಂತ ಹೇಳಿದ್ರು. ಅವ್ರದ್ದು ಡೀಟೇಲ್ಸ್ ತೆಗೀರಿ ಅಂತ ಹೇಳಿದ್ದಕ್ಕೆ ಆಮೇಲೆ ತೆಗಿತೀವಿ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಸುಮ್ಮನೆ ಆಗಿಬಿಟ್ರು. ನಾವು ಜಯನಗರಲ್ಲೆಲ್ಲ ಹೋಗಿ ಹುಡುಕಿದ್ವಿ, ಒಂದು 3-4 ಟೈಮ್ಸ್ ಹುಡುಕಿದ್ವಿ. ನಮಗೂ ಎಲ್ಲೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಏನಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಮತ್ತೆ ಕೇಳಿದ್ವಿ. ಅವರು ನೀವು ಹೋಗಿ ಜಯನಗರಲ್ಲೇ ಇನ್ನೊಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರು. ಸೊ ಅದಾದಮೇಲೆ ಸುಮ್ಮನೆ ಅವ್ರೇನು ರೆಸ್ಪಾಂಡ್ ಮಾಡಿಲ್ಲ. ಮಕ್ಕಳು 2 ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಜೀವನ ಹೂವು ಕಟ್ತೀವಿ ಸದ್ಯಕ್ಕೆ, ಅದೇ ಇದು ಮಾಡ್ತಾಯಿದ್ದೀವಿ. ನಾವು ತೋಟ ಮಾಡ್ತಾಯಿದ್ವಿ. ಅದು ಹೂವು ಇದು ಮಾಡೋದೇ ಇಲ್ಲೆಲ್ಲ. ಸೊ ತೋಟ ಮಾಡ್ಕೊಂಡಿದ್ವಿ ನಾವು. ಅವರೇ ಮಾಡ್ತಾಯಿದ್ರು ತೋಟ ಎಲ್ಲ. ಜೀವನ ನಡೀತಾ ಇತ್ತು. ಇವಾಗ ಅವ್ರು ಹೋದಾಗಿಂದ ಹೂವು ಕಟ್ತಾಯಿದ್ದೀವಿ. ಹೂವು ಕಟ್ಟಿ ಇದು ಮಾಡ್ತಾಯಿದ್ದೀವಿ. ಎಲ್ಲಾದರೂ ಇದ್ದರೆ ಬೇಗ ಬನ್ನಿ. ನೀವು ಯಾರಾದರೂ ಇವ್ರನ್ನ ನೋಡಿದ್ರೆ ನಮಗೆ ದಯಮಾಡಿ ಕೆಳಗೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲಾಂದರೆ ಅಡ್ರೆಸ್ಗೆ ಇದು ಮಾಡಿ ಇನ್ಫಾರ್ಮ್ ಮಾಡಿ ಪ್ಲೀಸ್. ಕೇಳಿದ್ರಲ್ಲ ವೀಕ್ಷಕರೇ, ಕಾಣೆಯಾಗಿರ್ತಕ್ಕಂಥ ಮೋಹನ್ ಅವರ ಪತ್ನಿ ಪಾಪ ಅವರು ಡೀಟೇಲಾಗಿ ಹೇಳ್ತಾ ಇದ್ದಾರೆ. ದಯಮಾಡಿ ಎಲ್ಲಿದ್ದರೂ ಬಂದುಬಿಡಿ, ಮಕ್ಕಳಿದ್ದಾರೆ, ಸಂಸಾರ ಇದೆ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಕಳೆದ 1 ವರ್ಷದಿಂದ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾಯ್ತಾನೆ ಇದ್ದಾರೆ. ಆದ್ದರಿಂದ ದಯಮಾಡಿ ಈ ವಿಡಿಯೋ ಯಾರು ನೋಡ್ತಿರೋ ದಯವಿಟ್ಟು ಒಂದು ಶೇರ್ ಮಾಡಿ. ಅಟ್ಲೀಸ್ಟು ಯಾರಾದರೂ ಒಬ್ಬರ ನೋಡಿ ಈ ವ್ಯಕ್ತಿ ಸಿಕ್ಕಿದ್ರೆ ನಿಮಗೂ ಒಂದು ಪುಣ್ಯ ಬರುತ್ತೆ ಅಂತ ಹೇಳ್ತಾ ಒಂದು ಮುಂದಿನ ಸುದ್ದಿ ನೋಡೋಣ.